ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ನೌಕರರಿಗೂ ಒಂದು OPS ಅನ್ನು ಜಾರಿ ಮಾಡೋದಕ್ಕೆ ಒಂದು ದಿನಗಣನೆ ಆರಂಭವಾಗಿದೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಹಾಗೆ, ಅವರು ಭರವಸೆಯನ್ನು ನೀಡಿರೋ ಹಾಗೆ OPS ಅನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದರು. ಸೊ ಅದರಂತೆ ನೋಡಿ, 7ನೇ ರಾಜ್ಯ ವೇತನ ಆಯೋಗದ ವರದಿ ಅನುಷ್ಠಾನಗೊಂಡ ಬಳಿಕ ಕರ್ನಾಟಕದ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆ ಹಳೆ ಪಿಂಚಣಿ ಯೋಜನೆ ಮರುಜಾರಿ. ಈಗ ಈ ಕುರಿತು ಹೋರಾಟಗಳು ನಡೀತಾ ಇದ್ದು ಮತ್ತು ಸರ್ಕಾರಕ್ಕೆ ಮನವಿಗಳ ಸಲ್ಲಿಕೆಯಾಗಿತ್ತು. ಸದ್ಯ ಜಾರಿಯಲ್ಲಿರುವ ಹೊಸ ಪಿಂಚಣಿ ಯೋಜನೆ ರದ್ದುಗೊಳಿಸಿ OPS ವ್ಯಾಪ್ತಿಗೆ ಎಲ್ಲ ಸರ್ಕಾರಿ ನೌಕರರ ತರಬೇಕು ಅಂತ ಸರ್ಕಾರಿ ನೌಕರರ ಒಂದು ಹಕ್ಕೊತ್ತಾಯ ಆಗಿತ್ತು. ನೋಡಿ, ಕರ್ನಾಟಕದ ಕಾಂಗ್ರೆಸ್ ಪಕ್ಷ 2023ರಲ್ಲಿ ವಿಧಾನಸಭೆ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೊಳಿಸುವಂತೆ ಭರವಸೆಯನ್ನು ನೀಡಿತ್ತು. ಅದರಂತೆ 5 ಗ್ಯಾರಂಟಿ ಯೋಜನೆಗಳ ಜೊತೆಗೆ OPS ಅನ್ನು ಮರುಜಾರಿ ಮಾಡ್ತೀವಿ ಅಂತ ಹೇಳಿದರು. ಅದರಂತೆ ಈಗ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ನೋಡಿ, ಮೊದಲ ಹಂತದಲ್ಲಿ 2006 ಏಪ್ರಿಲ್ ಪೂರ್ವ ನೇಮಕಾತಿ ಅಧಿಸೂಚನೆ ನಂತರ ನೇಮಕದ ನೌಕರರಿಗೆ OPSನಿಂದ NPSಗೆ ಬದಲು OPS ಜಾರಿ ಮಾಡೋದಕ್ಕೆ ಈಗ ಆದೇಶವನ್ನು ಹೊರಡಿಸಿ ಆಗಿದೆ. ನೋಡಿ, ಅದರಲ್ಲಿ 13,500 ಸರ್ಕಾರಿ ನೌಕರರಿಗೆ ಈ ದೃಢೀಕರಣ ಪತ್ರದ ಮೂಲಕ OPSಗೆ ಮರಳ್ಬೋದು ಅಂತ. ಆದರೆ ಎಲ್ಲ ನೌಕರರನ್ನ OPSಗೆ ಒಳಪಡಿಸಬೇಕು ಅಂತ ಸರ್ಕಾರದ ಮುಂದೆ ನೌಕರರಿಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ನೋಡಿ, ಹೋರಾಟದ ಗೆಲುವಿಗೆ ಒಂದೇ ಒಂದು ಮೆಟ್ಲು ಬಾಕಿ ಇರ್ತಕ್ಕಂಥದ್ದು NPS ನೌಕರರ ಸಂಘ. ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ಮೂಲಕ ಸರ್ಕಾರಿ ನೌಕರರು NPSನಿಂದ OPSಗೆ ಮರಳಲು ಹೋರಾಟವನ್ನು ಕೈಗೊಂಡಿದ್ದಾರೆ. ಮಾರ್ಚ್ 7ರಂದು ನೋಡಿ, 2025-26ನೇ ಸಾಲಿನ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು NPS ರದ್ದತಿ ಮತ್ತು OPS ಮರುಜಾರಿ ಕುರಿತು ಯಾವುದೇ ಪ್ರಸ್ತಾಪವನ್ನು ಮಾಡಿಲ್ಲ. ದೇಶದ ಹಲವು ರಾಜ್ಯಗಳಲ್ಲಿ ಈಗಾಗಲೇ NPS ರದ್ದುಗೊಳಿಸಿ OPS ಮರುಜಾರಿಯನ್ನು ಮಾಡಲಾಗಿದೆ. ಸರ್ಕಾರಿ ನೌಕರರ ಬೇಡಿಕೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮಾಡಿರುವ ರಾಜ್ಯಗಳಲ್ಲಿ ಯಾವ ಮಾದರಿ ಅನುಸರಿಸಲಾಗಿದೆ, ಇದರಿಂದ ರಾಜ್ಯದ ಬೊಕ್ಕಸದ ಮೇಲೆ ಆಗುವ ಪರಿಣಾಮಗಳೇನು, OPS ಮರುಜಾರಿ ಸಾಧ್ಯವೇ ಮುಂತಾದ ಸಾಧ್ಯತೆಗಳ ಕುರಿತು ಪರಿಶೀಲಿಸಲು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿ ವರದಿ ನೀಡುವಂತೆ ಸೂಚಿಸಿತು. ಅದರಂತೆ ನೋಡಿ, ದಿನಾಂಕ 16/8/2024ರಲ್ಲಿ ಸಮಿತಿಯನ್ನು ಪುನರ್ರಚಿಸಿ ಸದ್ಯದ ಮಾಹಿತಿ ಪ್ರಕಾರ ಹಳೆ ಪಿಂಚಣಿ ಯೋಜನೆ ಮರುಜಾರಿ ಮಾಡಲು ಸಮಿತಿ ಸಹಮತ ವ್ಯಕ್ತಪಡಿಸಿದ್ದು 15 ದಿನದಲ್ಲಿ ಈ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಲಿದೆ. ವರದಿಯ ಕುರಿತು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಸರ್ಕಾರ ಮುಂದಿನ ತೀರ್ಮಾನ ಕೈಗೊಳ್ಳಬೇಕಿದೆ. ಆದ್ದರಿಂದ OPS NPS ಹೋರಾಟದಲ್ಲಿ ಕೇವಲ 2 ಮೆಟ್ಲು ಬಾಕಿ ಇದೆ. ರಾಜಸ್ಥಾನ್, ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ, ಛತ್ತೀಸ್ಗಢ ರಾಜ್ಯಗಳಲ್ಲಿ NPSನಿಂದ OPS ಮರಳಿದೆ. ಕೆಲವು ದಿನಗಳ ಹಿಂದೆ ನಡೆದ ಸರ್ಕಾರಿ ನೌಕರರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಅವರು ನೋಡಿ, ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡ್ತೀನಿ ಅಂತ ಫಂಕ್ಷನಲ್ಲಿ ಒಂದು ಭರವಸೆಯನ್ನು ನೀಡಿದರು ಸ್ನೇಹಿತರೆ. ಸೊ ಹಂಗಾಗಿ ಸರ್ಕಾರಿ ನೌಕರರು ಈಗ ಒಂದು ವಿಶ್ವಾಸದಲ್ಲಿ ಇದ್ದಾರೆ. OPS ಮರುಜಾರಿ ಕುರಿತು ನೋಡಿ, ವರದಿ ನೀಡಲು ಸರ್ಕಾರ ರಚನೆ ಮಾಡಿರುವ ಸಮಿತಿಗೆ ಅಂಜುಮ್ ಪರ್ವೇಜ್ ಮುಖ್ಯಸ್ಥರು. ಸಮಿತಿಯ ಕುರಿತು ಮಾತನಾಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಅವರು, ಅಂಜುಮ್ ಪರ್ವೇಜ್ ಸಮಿತಿ OPS ಜಾರಿಗೊಳಿಸಲು ಶಿಫಾರಸು ಮಾಡುವ ಭರವಸೆ ಇದೆ. ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಿದ ಭರವಸೆಯಂತೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ OPS ಮರುಜಾರಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸೊ ಹಾಗಾಗಿ OPS ಜಾರಿ ಆಗುತ್ತೆ ಅನ್ನೋ ವಿಶ್ವಾಸವನ್ನು ಅವರು ಹೇಳಿದ್ದಾರೆ. ನೋಡಿ, ಆ OPS ಮರುಜಾರಿ ಆದರೆ ನೋಡಿ, ಸರ್ಕಾರಿ ನೌಕರಿಗೆ ಸಿಗ್ತಕ್ಕಂಥ ಏನೇನು ಬೆನಿಫಿಟ್ಗಳು ಅಂತ ನೋಡೋದಾದರೆ ನೋಡಿ, ನಿವೃತ್ತಿ ವೇಳೆ ಹೊಂದಿದ್ದ ಮೂಲ ವೇತನದ 50% ಲಭ್ಯ ಆಗುತ್ತೆ. ತುಟ್ಟಿ ಭತ್ಯೆ, ಸೇವಾ ಅವಧಿಯ ಕೊನೆಯ 10 ತಿಂಗಳ ಸರಾಸರಿ ಗಳಿಕೆ 2ರಲ್ಲಿ 1 ಪಡೆಯಲು ಅವರು ಅರ್ಹರಾಗ್ತಾರೆ. ಹಳೆ ಪಿಂಚಣಿ ಯೋಜನೆಯಲ್ಲಿ ಉದ್ಯೋಗಿಗಳು ಪಿಂಚಣಿಗೆ ಕೊಡುಗೆ ನೀಡಬೇಕಿಲ್ಲ. ನಿವೃತ್ತಿಯ ಬಳಿಕ ಕುಟುಂಬಕ್ಕೆ ಪಿಂಚಣಿ ಖಾತರಿ ಇರುತ್ತೆ. ನಿವೃತ್ತರು ಮೃತಪಟ್ಟರೆ ಅವಲಂಬಿತರಿಗೆ ಪಿಂಚಣಿ ಮುಂದುವರಿಯುತ್ತೆ. ಸೊ ಎಲ್ಲ ರೀತಿಯಲ್ಲೂ ನೋಡೋದಾದರೆ ಸರ್ಕಾರಿ ನೌಕರರಿಗೆ ಬಹಳಷ್ಟು ಅನುಕೂಲ ಇರೋದು OPS ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್ನಲ್ಲಿ. ಸೊ ಹಾಗಾಗಿ ಈಗ ಇನ್ನು ಕೆಲವೇ ದಿನಗಳಲ್ಲಿ ಈ ಸಮಿತಿ ವರದಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ. ಸೊ ಅದರಂತೆ ಸರ್ಕಾರ ಮುಂದಿನ ಹೆಜ್ಜೆಯನ್ನು ಇಡುತ್ತೆ. ಸೊ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದಂತೂ ಖಾತ್ರಿಯಾಗಿದೆ. ಸರ್ಕಾರಿ ನೌಕರರು ಒಂದು ರೀತಿಯ ನಿರಾಳ ಮನೋಭಾವದಿಂದ ಇರ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ಭೇಟಿ ಮಾಡ್ತಾನೆ. ನಮಸ್ಕಾರ.